ಹಾಯ್ ಹಲೋ ನಮಸ್ಕಾರ. ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ. ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಟಿ ಟಿ ಗಾಡಿ ಮಾಡಿಕೊಂಡು ಹೊರಟಿದ್ವಿ. ನಾವು ಹೊರಡೋ ಅಷ್ಟೊಳಗಡೆ ಅರ್ಲಿ ಮಾರ್ನಿಂಗೇ ಹೊರಡ್ಬೇಕು ಅಂದ್ಕೊಂಡು ಹೊರಟ್ವಿ. ಆದರೆ ಪ್ರಾಬ್ಲಮ್ ಆಗಿ ನಾವು ಹೊರಡೋ ಅಷ್ಟೊಳಗಡೆ ನಾವು ಮನೆ ಬಿಡೋ ಅಷ್ಟೊಳಗಡೆ 11:30 ಆಯಿತು. ಹಾಗೆಯೇ ತುಂಬ ಬಿಸಿಲು ಕೂಡ ಆಯಿತು. ನಿಮ್ಗೆ ಗೊತ್ತಿದೆ, ಮಾದೇಶ್ವರ ಬೆಟ್ಟ ಹೋಗ್ತೀವಿ ಅಂದರೆ ಎಲ್ಲ ಟೈಮ್ನಲ್ಲೂ ಎಂಥ ಬಿಸಿಲಿರುತ್ತೆ ಅಂತ ಹೇಳಿಬಿಟ್ಟು, ಇವಾಗಂತೂ ಕೇಳೋಂಗೆ ಎಲ್ಲ ಕಾಲಿಡೋದಕ್ಕೂ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಇಲ್ಲಿ ತಾಳ್ಬೆಟ್ಟ ಅಂತ ಹೇಳ್ತಾರೆ. ಯಾವುದೇ ವೆಹಿಕಲ್ ಹೋದ್ರೂ ಇಲ್ಲಿ ತಾಳ್ಬೆಟ್ಟದಲ್ಲಿ ವೆಹಿಕಲ್ನ ನಿಲ್ಲಿಸಿ ಇಲ್ಲಿ ಕರ್ಪೂರ ಹಚ್ಚಿನೇ ಮುಂದಕ್ಕೆ ಸಾಗೋದು. ಹಾಗಾಗಿ ನಾವು ಕೂಡ ಇಲ್ಲಿ ಕೆಳಗಡೆ ಇಳಿದು ಧೂಪ ಹಾಕಿ ಕರ್ಪೂರ ಹಚ್ಚಿ ಮತ್ತು ಇಲ್ಲಿ ಹಣೆಗೆ ವಿಭೂತಿನ ಹಚ್ಚಿಸ್ಕೊಂಡು ನಾವಿಲ್ಲಿಂದ ನಮ್ಮ ಪ್ರಯಾಣನ ಹಾಗೆ ಮುಂದುವರಿಸಿದ್ವಿ. ಬೆಟ್ಟದ ಒಡೆಯ ಮಲೆ ಮಾದೇಶ್ವರಂಗೊಂದ್ಸರಿ ಉಗೇ ಅಂದ್ರಪ್ಪ, ಉಗೇ ಮಾದಪ್ಪ, ಉಗೇ ಮಾಯ್ತಾರ, ಮಾದಪ್ಪನ ಪರ್ಸೆಗೊಂದ್ಸರಿ ಉಗೇ ಅಂದ್ರಪ್ಪ. ಎಲ್ಲರೂ ಕೂಡ ಮಾದಪ್ಪನ ಜಪ ಮಾಡಿಕೊಂಡು ಹುಗೆ ಮಾದಪ್ಪ ಅಂತ ಹೇಳ್ಕೊಂಡು ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಮಧ್ಯ ಒಂದ್ಸಲ ಊಟಕ್ಕೆ ಅಂತೇಳಿ ನಿಲ್ಲಿಸಿದ್ವಿ. ಅದು ಯಾವುದೂ ನಾನು ಇಲ್ಲಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇಲ್ಲ, ಲಾಂಗ್ ಆಗುತ್ತೆ ಅಂತೇಳಿ. ಮತ್ತು ಹಾಗೆ ಇನ್ನೊಂದು ಹತ್ರ ಕಾಫಿಗೆ ಅಂತ ನಿಲ್ಲಿಸಿದ್ವಿ. ಹಾಗೆ ಕಾಫಿನೂ ಕುಡ್ಕೊಂಡು ಈಗ ನಾವು ಮಾದೇಶ್ವರ ಬೆಟ್ಟಕ್ಕೆ ರೀಚ್ ಆಗ್ತಾ ಇದ್ವಿ. ದೂರದಿಂದಲೇ ಹುಲಿಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿನ ನಾವು ನೋಡ್ಬೋದು. ನಾವೀಗ ಮಾದೇಶ್ವರ ಬೆಟ್ಟಕ್ಕೆ ರೀಚ್ ಆದ್ವಿ. 4:45 ಆಗಿದೆ. ಮಾದೇಶ್ವರ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಹಂಗೆ ಬನ್ನಿ, ಒಬ್ಬೊಬ್ಬರೇ ತೋರಿಸ್ತೀವಿ. ನೆಕ್ಸ್ಟ್ ಶ್ರುತಿ ಇನ್ಯಾರಿದ್ದಾರೆ, ಅಲ್ಲಿ ಮುಂದೆ ಹೊರಟೋದ್ರು. ನಂಗೊಂದು ಕಾಸಿನ ಸರ ಕೊಡ್ಸ್ರಿ. ಇಲ್ಲ, ಇದು ಬೇರೆ ಥರ ಐತೆ ನೋಡಿ, ಇದು ಡಿಫ್ರೆಂಟ್ ಆಗಿದೆ. ಮಾದೇಶ್ವರನ ಭಕ್ತರು ವಿಶ್ರಾಂತಿ ಮಾಡೋದಕ್ಕೆ ಅಂತೇಳಿ ರಂಗಮಂಟಪನ ಕಟ್ಟಿದ್ದಾರೆ ನೋಡಿ. ಎಲ್ಲರೂ ಕೂಡ ಇಲ್ಲಿ ಎಷ್ಟೊಂದು ಜನ ಮಲ್ಕೊಂಡಿದ್ರು. ಇವರು ಆಲ್ಮೋಸ್ಟು ಸಂಜೆ ರಥೋತ್ಸವ ಆಗುತ್ತೆ ನೋಡಿ, ಚಿನ್ನದ ರಥೋತ್ಸವ. ಅದನ್ನು ನೋಡೋದಕ್ಕೆ ಅಥವಾ ಅವ್ರ ಹರಕೆ ಏನಿದೆಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಎಷ್ಟೊಂದು ಜನ ಮಲ್ಕೊಂಡಿದ್ರು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಈ ಸೀಟ್ ಕೆಳಗಡೆ ಮಲ್ಕೊಂಡ್ರಷ್ಟು ಇನ್ನೂ ಬಿಸಿಲಾಗತ್ತೆ. ನಾವು ಹೋಗೋಷ್ಟೊಳಗಡೆ ಸಂಜೆ ಆಗಿತ್ತು. ಸಂಜೆ ಆಗಿದ್ದರಿಂದ ನಮ್ಗಂತ ಅಷ್ಟು ಬಿಸಿಲು ಅನ್ನಿಸ್ಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಮಗೆ ಸ್ವಲ್ಪ ಬಿಸಿಲು ಅನ್ನೋದು ಕಾಣಿಸಿದ್ದು. ರಶ್ ಏನಿರಲಿಲ್ಲ. ಕ್ಯೂನಲ್ಲಿ ನಾವು ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಕಡಿಮೆ ಜನನೇ ಇದ್ದಿದ್ದು. ಸಂಜೆ ಆಗಿದ್ದರಿಂದ ಅಂಥ ರಶ್ ಇರಲಿಲ್ಲ. ಆರಾಮಾಗಿ ದರ್ಶನಕ್ಕೆ ನುಗ್ಗಲಿಲ್ಲದೆ ಆರಾಮಾಗಿ ದರ್ಶನ ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ವಿ.
ಹೊಡಿತಾರಲ್ಲ ಅಷ್ಟೇ ಜಲ್ದಿ ಆಯ್ತು ಅದೇ ಹೊಡಿತಾವ್ರೆ ಅಷ್ಟೇ ಸಾಕಿ ಹೌದು ಕೆಳಗಡೆ ಬಿಟ್ಟಿದ್ದೀನಿ ಇಲ್ಲೇ ಅಲ್ಲ ಏನಕ್ಕೆ ಹಾಕೊಳಕ್ ಹೋದ್ರಿ
ನಾವು ಹೊರಡೋ ಅಷ್ಟರೊಳಗಡೆ ಸೂರ್ಯ ಕೂಡ ಮುಳುಗ್ತಾ ಇತ್ತು. ಕೆಂಬಣ್ಣದಿಂದ ಆಕಾಶ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಹದೇಶ್ವರ ಬೆಟ್ಟದಲ್ಲಿ ವಿದ್ಯುತ್ ಅಲಂಕಾರದಿಂದ ಮಹದೇಶ್ವರ ಬೆಟ್ಟ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.